ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಇದೇ ನಿಟ್ಟಿನಲ್ಲಿಯೇ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿದೆ. ಮಹತ್ವದ ಚರ್ಚೆ ಆಗುತ್ತೆ ಇವತ್ತಿನ ಸರ್ವ ಪಕ್ಷದ ಸಭೆಯಲ್ಲಿ. ಕಾವೇರಿ ಕಿಚ್ಚಿಗೆ ರಾಜ್ಯ ಸರ್ಕಾರ ಹೆಂಗ್ ಮದ್ದರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವ ಪಕ್ಷ ಸಭೆ. ಮಾಜಿ ಸಿಎಂ BS ಯಡಿಯೂರಪ್ಪನವರು, HD ಕುಮಾರಸ್ವಾಮಿ ಅವರು ಸೇರಿ ಹಲವರು ಭಾಗಿಯಾಗಿದ್ದಾರೆ. ಕಾವೇರಿಗಾಗಿ ಸಭೆಯಲ್ಲಿ ಸಂಧಾನದ ಸೂತ್ರದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಈ ಕಾವೇರಿ ಸಭೆ ಕುತೂಹಲ ಕಾರಣವಾಗ್ತಾ ಇದೆ. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸರ್ವರ ಸಮಾಲೋಚನೆ ಇದು. ಬೊಮ್ಮಾಯಿ ಅವರಿದ್ದಾರೆ, ಜೊತೆಗೆ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರು, ಮಾಜಿ ಸಿಎಂ BS ಯಡಿಯೂರಪ್ಪನವರ ಆದಿಯಾಗಿ ಹಲವರು ಭಾಗಿಯಾಗಿದ್ದಾರೆ. ಮಾಜಿ ಸಿಎಂಗಳು, ಸಂಸದರು, ಶಾಸಕರು, ಸಚಿವರುಗಳು ಭಾಗಿಯಾಗಿದ್ದಾರೆ. ಕಾನೂನು ತಜ್ಞರನ್ನು ಕೂಡ ಒಳಗೊಂಡಂತಹ ಸಭೆ ಇದಾಗಿದೆ. ಈ ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ನಮಗೆ ರಾಜ್ಯದ ರೈತರ ಹಿತ ಮುಖ್ಯ. ಈಗಾಗಲೇ ಸರ್ಕಾರ ಇದನ್ನು ಸ್ಪಷ್ಟಪಡಿಸಿದೆ. ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಒಟ್ಟಿಗೆ ನಿಂತಹ ಇತಿಹಾಸ ನಮ್ಮದು. ಕುಡಿಯುವ ನೀರಿಗಾಗಿ ಮೊದಲ ಆದ್ಯತೆ ನಮ್ಮದಾಗಿರುತ್ತೆ ಅಂತ ಹೇಳಿದ್ದಾರೆ. ಕಾವೇರಿ ಸರ್ವಪಕ್ಷ ಸಭೆಯಲ್ಲಿ ಸಿಎಂ DK ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಇದು. ನಾನು ಈ ಮೊದಲೇ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಇದೇ ವಿಚಾರಕ್ಕೆ ಮನವರಿಕೆ ಮಾಡಿದ್ದೇನೆ. HDK, ಜೋಶಿ, ಸೋಮಣ್ಣ ಭೇಟಿ ಮಾಡಿ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದೇನೆ. ಕೇಂದ್ರದಲ್ಲಿ ರಾಜ್ಯದ ಪರ ಮಾತನಾಡಿದ್ದಾರೆ ಸಂಸದರು. DK ಶಿವಕುಮಾರ್ ಅವರು ಆಡಿರುವಂತಹ ಮಾತಿದು. ನಾಡು ನುಡಿ ನೆಲ ಜಲದ ವಿಚಾರ ಬಂದಾಗ ರಾಜಕೀಯವನ್ನು ಮರೆತು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗುತ್ತೆ. ಕೇರಳದಲ್ಲೂ ಕೂಡ ಆ ರೀತಿಯ ವಿಚಾರದಲ್ಲಿ ಹೆಂಗೆ ಒಗ್ಗಟ್ಟಾಗ್ತಾರೆ ಅನ್ನೋದನ್ನು ನೋಡ್ತಿದ್ದೀವಿ. ತಮಿಳುನಾಡಿನಲ್ಲೂ ಕೂಡ ನೋಡ್ತಾ ಇದ್ದೀವಿ. ಈಗ ಸರ್ವ ಪಕ್ಷದ ಸಭೆಯನ್ನು ಕರೆಯುವ ಮೂಲಕ ರಾಜ್ಯದಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನ ಆಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಖೇಶ್, ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸರ್ವ ಪಕ್ಷದ ಸಭೆ ಇದು. ಈ ಸಭೆಯಲ್ಲಿ ಏನು ನಿರೀಕ್ಷೆ ಇಟ್ಕೊಬಹುದು ಅಂತ ಹೇಳಿ ರಾಜ್ಯದ ಜನರು, ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದ ಜನರು, ರೈತಾಪಿ ವರ್ಗದವರು ಅಂತ ಹೇಳಿ ಸುಖೇಶ್? ಪ್ರೇಮ್, ಮೊದಲನೇದಾಗಿ ರಾಜ್ಯದ ವಿಚಾರದಲ್ಲಿ ಎಲ್ಲ ನಾಯಕರುಗಳು ಒಗ್ಗಟ್ಟನ್ನು ಕಾಯ್ದುಕೊಳ್ಬೇಕಾಗಿತ್ತು ಪಕ್ಷಾತೀತವಾಗಿ, ಮತ್ತು ಅದನ್ನು ಮಾಡ್ತೀವಿ ಮತ್ತು ನಾವೆಲ್ಲ ಜೊತೆಗಿರ್ತೀವಿ ಅನ್ನುವಂಥ ಭರವಸೆಯನ್ನು. ಯಾಕಂದರೆ 6 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದರು, ಕೇಂದ್ರ ಸಚಿವರುಗಳಿದ್ದರು, ಸಂಸದರುಗಳಿದ್ದು, ವಿರೋಧ ಪಕ್ಷದ ನಾಯಕರುಗಳು, ಪಕ್ಷದ ರಾಜ್ಯಾಧ್ಯಕ್ಷರುಗಳು ಎಲ್ಲರೂ ಕೂಡ ಇದ್ದರು. ಎಲ್ಲರಿಂದ ಒಂದೇ ರೀತಿಯ ಭರವಸೆ ಬಂದಿದೆ ಅನ್ನುವಂಥದ್ದು. ಸದ್ಯಕ್ಕೆ ಇರುವಂಥ ಚಾಲೆಂಜ್ ಏನು? ರಾಜ್ಯದ ಮಟ್ಟಿಗೆ ಮಳೆ ಬರ್ತಾ ಇದೆ. ಕಳೆದ 4 ದಿನಗಳಿಂದ ಬಿಡಬೇಕಾದಂಥ ನೀರು ಹೊರಹರಿವು ನಡೀತಾ ಇದೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ. ಆದರೆ ಮುಂದಿನ ದಿನಗಳು ಹೀಗೆ ಇರುತ್ತೆ. ಯಾಕಂದರೆ ಈ ಬಾರಿ ರಾಜ್ಯದಲ್ಲಿ ತೀವ್ರವಾದ ಬರ ಕಾಡ್ತಾ ಇದೆ. ಅಂದುಕೊಂಡಂಥ ಮಟ್ಟಿಗಿನ ಮಳೆ ಆಗಿಲ್ಲ, ಅಂದುಕೊಂಡಷ್ಟು ಮಟ್ಟಿಗಿನ ನೀರು ಸಿಕ್ಕಿಲ್ಲ. ತಮಿಳುನಾಡು ಮತ್ತೆ ಖ್ಯಾತೆ ತೆಗೆಯಲ್ಲ ಅಂತ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಇದು ಒಂದು ಭಾಗ. ಮತ್ತೊಂದು ಕಡೆ ಶಾಶ್ವತ ಪರಿಹಾರ ಏನು ಹಾಗಾದರೆ? ಇದು ಮಹಾರಾಜರ ಕಾಲದಲ್ಲಿ ಆದಂಥ ಒಪ್ಪಂದ, ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಆ ಸಂದರ್ಭದಲ್ಲಿ ಆದಂಥದ್ದು. ಆನಂತರದಲ್ಲಿ ಬದಲಾವಣೆಗೆ ಅವಕಾಶ ಆಗಿಲ್ಲ. ಆನಂತರ ಆಗಿರುವಂಥ ವ್ಯತ್ಯಾಸಗಳೇನು? ಮಳೆಯ ಪ್ರಮಾಣದಲ್ಲಿ ಆಗ್ತಿರುವಂಥ ವ್ಯತ್ಯಾಸ ಏನು? ಅಥವಾ ನದಿ ಪಾತ್ರದಲ್ಲಿ ಆಗಿರುವಂಥ ಬದಲಾವಣೆ ಏನು? ಜನಸಂಖ್ಯೆಯಲ್ಲಿ ಆಗಿರುವಂಥ ವ್ಯತ್ಯಾಸ ಏನು? ಕೃಷಿ ಭೂಮಿಯಲ್ಲಿ ಆಗಿರುವಂಥ ವ್ಯತ್ಯಾಸ ಏನು? ಇವೆಲ್ಲವೂ ಕೂಡ ವಿಚಾರ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಶ್ವತ ಪರಿಹಾರ ಹೇಗೆ ನಾವು ಕಂಡುಕೊಳ್ಬೇಕು? ಮಳೆ ಕಡಿಮೆ ಆದಾಗ ಈ ಸಮಸ್ಯೆ, ಮಳೆ ಇದ್ದಾಗ ಸಮಸ್ಯೆ ಇಲ್ಲ. ಪ್ರತಿ ಬಾರಿಯೂ ಕೂಡ ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಅವ್ರ ಕೋರ್ಟ್ಗೆ ಹೋಗುವಂಥದ್ದು, ನ್ಯಾಯಾಧೀಕರಣದ ಮುಂದೆ ಹೋಗುವಂಥದ್ದು. ಇದನ್ನ ಪರಿಹರಿಸುವಂತಹ ಶಾಶ್ವತ ಪರಿಹಾರ ಏನು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅನ್ನುವಂಥ ಸಲಹೆಗಳು ಬಂದಿದ್ದಾವೆ. ಇದ್ರ ಬಗ್ಗೆಯೂ ಕೂಡ ಒಂದಷ್ಟು ಕಾನೂನಾತ್ಮಕ ಸಲಹೆಗಳನ್ನ ಪಡೆದು ಎಲ್ಲಿ ಬದಲಾವಣೆ ಆಗಬೇಕು, ಏನು ಬದಲಾವಣೆ ಆಗಬೇಕು, ಯಾವ ಮಟ್ಟದಲ್ಲಿ ನಾವು ಇದಕ್ಕೆ ಪ್ರಯತ್ನ ಮಾಡಬೇಕು, ಇದರ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳು ಬಂದಿದ್ದಾವೆ. ಮುಖ್ಯಮಂತ್ರಿಗಳು ಕೂಡ ಆ ವಿಚಾರದಲ್ಲಿ ಸಕಾರಾತ್ಮಕವಾಗಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲರೂ ಮುಖ್ಯಮಂತ್ರಿ ಆದಾಗಲೂ ಇದೇ ಸಮಸ್ಯೆ ಇತ್ತು. ಮುಂದೆ ಯಾರಾದರೂ ಮುಖ್ಯಮಂತ್ರಿ ಆದರೂ ಕೂಡ ಇದೇ ಸಮಸ್ಯೆ ಇರುತ್ತೆ, ಮಳೆಯ ಪ್ರಮಾಣ ಕಡಿಮೆ ಆದರೆ. ಅದಕ್ಕೆ ಶಾಶ್ವತ ಪರಿಹಾರದ ವಿಚಾರ ಮತ್ತು ಮೇಕೆದಾಟುವಿನ ವಿಚಾರ, ಹೇಗೆ ಮೇಕೆದಾಟುವನ್ನು ಸೂಕ್ತವಾಗಿ ಬಳಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.